Good morning, students. Welcome to YouTube online classes, The Human Eye and Colorful World. In this chapter, in the last class, we had discussed about the structure of human eye and function of parts of the human eye, and also power of accommodation. Power of accommodation. Power of accommodation means the ability of eye lens to adjust its focal length is called as power of accommodation. Pupil. What is the function of pupil? Pupil controls the amount of light entering into the eye. Therefore, retina is acts as the screen. These are all important parts in this human eye. Today we are discussed about the defects, human eye. Defects of human eye. There are three types of defects occurs in human eye. The first one is myopia. The first one is called as myopia, and myopia means defects of vision and their corrections. ಒಂದು ಕಣ್ಣಿನ ಒಂದು ದೃಷ್ಟಿಗೆ ಸಂಬಂಧಿಸಿದ ಹಾಗೆ ಮೂರು ರೀತಿಯ ಒಂದು ತೊಂದರೆಗಳು ಉಂಟಾಗ್ತವೆ. ಆ ಮೂರು ರೀತಿಯ ತೊಂದರೆಗಳನ್ನು ನೋಡೋಣ. ಅದೇ ರೀತಿ ಅವುಗಳನ್ನು ಯಾವ ರೀತಿ ಪರಿಹಾರಗಳನ್ನು ಉಪಯೋಗಿಸ್ಕೊಂಡು ಪರಿಹಾರಗಳನ್ನು ಕಂಡುಹಿಡಿತಾರೆ, ಅವುಗಳಿಗೆ ಯಾವ ರೀತಿ ಪರಿಹಾರಗಳನ್ನು ನೀಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ದ ಫಾರ್ ಡಿಫೆಕ್ಟ್ಸ್ ಆಫ್ ವಿಷನ್ ಆ್ಯಂಡ್ ದೇರ್ ಕರೆಕ್ಷನ್. For first one is myopia or nearsightedness. Myopia is also called as nearsightedness, ಅಂದರೆ ಸಮೀಪ ದೃಷ್ಟಿ ದೋಷ ಅಂತ ಹೇಳ್ತಾ ಹೋಗ್ತೀವಿ. ಸಮೀಪ ದೃಷ್ಟಿ ದೋಷ ಅಂದರೆ ಏನಪ್ಪ ಅಂದರೆ ಸಮೀಪದ ವಸ್ತುಗಳು ಚೆನ್ನಾಗಿ ಕಾಣ್ತಾ ಇರ್ತವೆ, ಸ್ಪಷ್ಟವಾಗಿ ಕಾಣ್ತಾ ಇರ್ತವೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತಿಲ್ಲ. ಅಂಥ ಒಂದು ಕಾಯಿಲೆ ಇರ್ತಕ್ಕಂಥ ಒಂದು ಕಣ್ಣನ್ನು ನಾವು ಮಯೋಫಿಯಾ ಅಂತೇಳಿ ಕರಿತಾ ಹೋಗ್ತೀವಿ. ಅರ್ಥ ತಿಳಿದ್ದು ಇದೆಲ್ಲ ಸಿಂಪಲ್ ಅರ್ಥ ಮಾಡ್ಕೋಬೇಕು. ಅಂದರೆ ಸಮೀಪ ದೃಷ್ಟಿ ದೋಷ. ನಿಯರ್ ಸೈಟೆಡ್ನೆಸ್ ಅಂದರೆ ನಿಯರ್ ಬೈ ಆಬ್ಜೆಕ್ಟ್ಗಳು ಕ್ಲಿಯರಾಗಿ ಕಾಣ್ತಾ ಇರ್ತವೆ, ಡಿಸ್ಟೆನ್ಸ್ ಆಬ್ಜೆಕ್ಟ್ಗಳು ಕ್ಲಿಯರಾಗಿ ಕಾಣ್ತಾ ಇರಲ್ಲ. ಅಂದರೆ ಅರ್ಥ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ದು ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣದೇ ಇದ್ರೆ ಅಂಥ ವಸ್ತುಗಳನ್ನು ನಾವು ಅಂತಹ ಒಂದು ತೊಂದರೆನ ನಾವು ಮಯೋಫಿಯಾ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆ, ಮಯೋಫಿಯಾ ಈಸ್ ಎ ಡಿಫೆಕ್ಟ್ ಆಫ್ ವಿಷನ್ ಇನ್ ವಿಚ್ ಎ ಪರ್ಸನ್ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರ್ಲಿ but cannot see distant object clearly because the image is formed in front of the retina. ನೋಡಿ, ಫಸ್ಟ್ ವಾಟ್ ಈಸ್ ದ ಮಯೋಫಿಯಾ. ವಾಟ್ ಈಸ್ ಮಯೋಫಿಯಾ ಅಂತ ಡೆಫಿನೇಷನ್ ಕೇಳಿದ್ರೆ ನೀವೇನು ಹೇಳಬೇಕು? ಸಿಂಪಲ್ ಆಗಿ ಮಯೋಫಿಯಾ ಈಸ್ ಎ ಡಿಫೆಕ್ಟ್ ಆಫ್ ವಿಷನ್ ಇನ್ ವಿಚ್ ಎ ಪರ್ಸನ್ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ ಕ್ಲಿಯರ್ಲಿ ಈಸ್ ಕಾಲ್ಡ್ ಆಸ್ ಮಯೋಫಿಯಾ ಆರ್ ನಿಯರ್ ಸೈಟೆಡ್ನೆಸ್. ಎಕ್ಸಾಮಿನೇಷನ್ ಭಾಳ ಇಂಪಾರ್ಟೆಂಟ್ ಇದು. ವಾಟ್ ಈಸ್ ಮಯೋಫಿಯಾ, ಹೌ ಈಸ್ ಇಟ್ ಕರೆಕ್ಟೆಡ್, ವಿಚ್ ಟೈಪ್ ಆಫ್ ಲೆನ್ಸ್ ಈಸ್ ಯೂಸ್ಡ್ ಅಂತ ಕೇಳ್ತಾ ಹೋಗ್ತಾರೆ. ಇದು ವಾಟ್ ಈಸ್ ದ ಡಿಫೆಕ್ಟ್ ಆಫ್ ಮಯೋಫಿಯಾ, ವಾಟ್ ಈಸ್ ದ ಎಫೆಕ್ಟ್ ರೀಸನ್ ಫಾರ್ ಮಯೋಫಿಯಾ ಅಂತಲೂ ಕೇಳ್ಬೋದು. ನೋಡಿ, ಮೇಯ್ನಾಗಿ ನಮಗೆ ಗೊತ್ತಾಗಿರಬೇಕು. ಮಯೋಫಿಕ್ ಪ್ರಾಬ್ಲಮ್ ಇದ್ದರೆ ಈ ರೀತಿ ಮಯೋಫಿಕ್ ಐ ಇದ್ದರೆ ಏನಾಗುತ್ತೆ ನೋಡಿ, ಈ ರೀತಿ ಬಂದಂಥ ಇಲ್ಲೊಂದು ಆಬ್ಜೆಕ್ಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಈ ರೀತಿ ಬಂದಂಥ ಬೆಳಕಿನ ಕಿರಣಗಳು ನಮ್ಮ ಹೈ ಲೆನ್ಸ್ ಮೇಲೆ ಬಿದ್ದಾಗ ರಿಫ್ಲೆಕ್ಷನ್ ಆಗಿ ಅವೇನಾಗುತ್ತೆ, ರೆಟಿನಾದ ಮೇಲೆ ಇಮೇಜ್ ಫಾರ್ಮೇಷನ್ ಆಗಬೇಕು. ಬಟ್ ಮಯೋಫಿಕ್ ಪ್ರಾಬ್ಲಮ್ ಇದ್ದಾಗ ಏನಾಗುತ್ತೆ, ರೆಟಿನಾದ ಮುಂಭಾಗದಲ್ಲಿ ಇನ್ ಫ್ರಂಟ್ ಆಫ್ ರೆಟಿನಾದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಆವಾಗ ನಮಗೆ ಅದು ಕ್ಲಿಯರಾಗಿ ಕಾಣಲ್ಲ. ಬಿಕಾಸ್ ಈ ರೆಟಿನಾ ಇಸ್ ಎ ಸ್ಕ್ರೀನ್. ರೆಟಿನಾದ ಮೇಲೆ ಇಮೇಜ್ ಫಾರ್ಮೇಷನ್ ಆದರೆ ಅಲ್ಲಿ ನಮಗೆ ಕ್ಲಿಯರಾಗಿ ನಾವು ರೆಕಗ್ನೈಸ್ ಮಾಡ್ತಾ ಹೋಗ್ತೀವಿ, ಯಾವ ಇಮೇಜು, ಯಾವ ಆಬ್ಜೆಕ್ಟು, ಯಾವ ಕಲರ್ ಅಂತ ರೆಕಗ್ನೈಸ್ ಮಾಡ್ತೀವಿ. ಬಿಕಾಸ್ ಅಲ್ಲಿ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಇರ್ತವೆ. ರೆಟಿನಾದಲ್ಲಾದರೆ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಇರ್ತವೆ. ಆ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಏನು ಮಾಡ್ತವೆ, ಈ ಲೈಟ್ ಸಿಗ್ನಲ್ಸನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ನ ಕನ್ವರ್ಟ್ ಮಾಡ್ತವೆ. ಅದಾದಮೇಲೆ ಆ ಎಲೆಕ್ಟ್ರಿಕಲ್ ಸಿಗ್ನಲ್ಸನ್ನು ಆಪ್ಟಿಕ್ ನರ್ವ್ ಮುಖಾಂತರ ಬ್ರೈನಿಗೆ ಕಳಿಸುತ್ತೆ. ಇದೆಲ್ಲ ಪ್ರೊಸೆಸ್ ಆಗಬೇಕು. ಬಟ್ ಇಲ್ಲಿ ದ ಇಮೇಜ್ ಈಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ರೆಟಿನಾದಿಂದ ಮುಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗೋದ್ರಿಂದ ನಮಗೆ ಸ್ಪಷ್ಟವಾಗಿ ಕಾಣಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಇರಲ್ಲ, ಹಾಗಾಗಿ ಅದು ಬ್ರೈನಿಗೆ ಸರಿಯಾಗಿ ತಲುಪಲ್ಲ. ಹಾಗಾಗಿ ಅಲ್ಲಿ ನಮಗೆ ಇಮೇಜ್ ಕಾಣಲ್ಲ. ಅದನ್ನು ನಾವೇಂತ ಕರಿತೀವಿ, ಮಯೋಫಿಕ್ ಹೈ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದು ಹೆಂಗೆ ಕರೆಕ್ಟ್ ಮಾಡ್ತೀವಿ, ಹೌ ಈಸ್ ಇಟ್ ಕರೆಕ್ಟೆಡ್, ಆದರೆ ಇದು ಯಾಕೆ ಉಂಟಾಗುತ್ತೆ, ವಾಟ್ ಈಸ್ ದ ರೀಸನ್ ಫಾರ್ ದಿ ಮಯೋಫಿಕ್ ಹೈ? This may be due to increase in curvature of the eye lens. ಐ ಲೆನ್ಸ್ನ ಕರ್ವೇಚರ್ ಇನ್ಕ್ರೀಸ್ ಆದರೂ ಕೂಡ ಈ ರೀತಿಯ ಪ್ರಾಬ್ಲಮ್ ಉಂಟಾಗುತ್ತೆ. ಸೆಕೆಂಡ್ ಒನ್, ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ದಿ ಹೈಬಾಲ್ನ ಲೆಂತು, ಅಲ್ಲಿ ಲೆಂತು ಕೂಡ ಇನ್ಕ್ರೀಸ್ ಆದರೂ ಕೂಡ ಮಯೋಫಿಕ್ ಪ್ರಾಬ್ಲಮ್ ಉಂಟಾಗುತ್ತೆ. ಬಿಕಾಸ್ ಆಫ್ ಟೂ ರೀಸನ್ಸ್. ಒನ್ ಈಸ್ ಇನ್ಕ್ರೀಸ್ ಇನ್ ಕರ್ವೇಚರ್ ಆಫ್ ದಿ ಐ ಲೆನ್ಸ್ನ ಕರ್ವೇಚರ್ ಇನ್ಕ್ರೀಸ್ ಆಗ್ತಾ ಹೋದರೂ ಕೂಡ ಮಯೋಫಿಯಾ ಪ್ರಾಬ್ಲಮ್ ಉಂಟಾಗುತ್ತೆ. ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ದಿ ಐಬಾಲ್ ಇನ್ಕ್ರೀಸ್ ಆದರೂ ಕೂಡ ಇದು ಮಯೋಫಿಕ್ ಪ್ರಾಬ್ಲಮ್ ಉಂಟಾಗುತ್ತೆ. ಆದರೆ ಹೌ ಈಸ್ ಇಟ್ ಕರೆಕ್ಟೆಡ್? ಆದರೆ ಈ ಒಂದು ಮಯೋಫಿಕ್ ಪ್ರಾಬ್ಲಮ್ ಇದ್ದಾಗ ನೀವು ಡಾಕ್ಟ್ರ್ ಹತ್ರ ಹೋಗ್ತಿರೋ, ಕಣ್ಣು ಚೆಕ್ ಮಾಡ್ತಾರೆ, ನಿಮಗೆ ಮಯೋಫಿಯಾ ಇದೆ, ನಿಯರ್ ಸೈಟೆಡ್ನೆಸ್ ಇದೆ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೆಂಗೆ ಕರೆಕ್ಟ್ ಮಾಡ್ತಾರೆ, ನೀವೊಂದು ಸ್ಪೆಕ್ಟನ್ನು ಕೊಡ್ತಾರೆ.
ಸ್ಪೆಕ್ಟನ್ನು ನಿಮಗೆ ರೆಫರ್ ಮಾಡ್ತಾ ಹೋಗ್ತಾರೆ. ಸ್ಪೆಕ್ಟ್ ರೆಫರ್ ಮಾಡಿದಾಗ ನಿಮಗೆ ಇಷ್ಟು ಪಾಯಿಂಟ್ ಇದೆ, ಇಷ್ಟು ಥರ ಪ್ರಾಬ್ಲಮ್ ಇದೆ, ಈ ರೀತಿಯ ನೀವು ಸ್ಪೆಕ್ಟನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಆ ಸ್ಪೆಕ್ಟು ಇಟ್ ಮೀನ್ಸ್ ಲೆನ್ಸನ್ನು ನಿಮಗೆ ಕೊಡ್ತಾರೆ. ಲೆನ್ಸ್ ಅಲ್ಲಿ ಕಾನ್ಕೇವ್ ಆಗಿರ್ಬೋದು, ಕಾನ್ವೆಕ್ಸ್ ಆಗಿರ್ಬೋದು, ಡಿಪೆಂಡಿಂಗ್ ಅಪಾನ್ ದಿ ಪ್ರಾಬ್ಲಮ್. ಬಟ್ ನಿಮಗೆ ಮಯೋಫಿಯಾ ಏನಾದ್ರು ಇತ್ತಪ್ಪ ಅಂದರೆ ಅಲ್ಲಿ ಏನು ಕೊಡ್ತಾರಪ್ಪ ಅಂದರೆ ಕಾನ್ಕೇವ್ ಲೆನ್ಸನ್ನೇ ಕೊಡ್ತಾರೆ. ನಿಮಗೆ ಏನಾದ್ರು ನಿಯರ್ ಸೈಟೆಡ್ನೆಸ್ ಪ್ರಾಬ್ಲಮ್ ಇತ್ತು ಅಂದರೆ ಅಲ್ಲಿ ನಿಮಗೆ ಕೊಡ್ತಕ್ಕಂಥ ಲೆನ್ಸ್ ಏನಾಗಿರುತ್ತೆ, ಕಾನ್ಕೇವ್ ಲೆನ್ಸ್. ನಾವು ನೋಡಿ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಅದೇ ರೀತಿಯ ಆಬ್ಜೆಕ್ಟನ್ನು ಇಟ್ಟು ಕಣ್ಣಿನ ಮುಂದುಗಡೆ ಒಂದು ಆಬ್ಜೆಕ್ಟ್ ಇಟ್ಟಾಗ ಲೈಟ್ ಇನ್ಸಿಡೆಂಟ್ ರೇ ಆಫ್ ಲೈಟ್ ಈ ರೀತಿ ಬಂದು ಇನ್ಸಿಡೆಂಟ್ ಮೊದಲು ಏನಾಗುತ್ತೆ, ಕಾನ್ವೆಕ್ಸ್ ಲೆನ್ಸ್ ಮೇಲೆ ಇನ್ಸಿಡೆಂಟ್ ಆಗ್ತಾ ಹೋಗುತ್ತೆ. ಕಾನ್ವೆಕ್ಸ್ ಲೆನ್ಸ್ ಇನ್ಸಿಡೆಂಟ್ ಆದಾಗ ಅಲ್ಲಿ ವಿಡ್ತ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ಡೈವರ್ಜ್ ಆಗ್ತಾ ಹೋಗುತ್ತೆ. ಡೈವರ್ಜ್ ಆಗಿ ಸ್ವಲ್ಪ ವಿಡ್ತ್ ಜಾಸ್ತಿ ಆಗಿ ಈ ರೀತಿ ಲೈಟ್ ರೇ ಇನ್ಸಿಡೆಂಟ್ ಆಗುತ್ತೆ, ಐ ಬಾಲ್ ಮೇಲೆ ಇನ್ಸಿಡೆಂಟ್ ಆಗುತ್ತೆ. ಐ ಬಾಲ್ ಮೇಲೆ ಇನ್ಸಿಡೆಂಟ್ಸ್ ಆಗಿ ರಿಫ್ಲೆಕ್ಷನ್ ಆಗಿ ಏನಾಗುತ್ತೆ, ಅದು ರೆಟಿನಾದ ಮೇಲೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ನೋಡಿ ಫಸ್ಟಿಗೆ ಮಯೋಪಿಕ್ ಪ್ರಾಬ್ಲಮ್ ಇದ್ದಾಗ ರೆಟಿನಾದ ಮುಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗಿತ್ತು. ನಾವು ಲೆನ್ಸ್ ಯೂಸ್ ಮಾಡಿ ಮೇಲೆ ಏನಾಗುತ್ತೆ, ಕರೆಕ್ಟಾಗಿ ಇನ್ನೂ ಸ್ವಲ್ಪ ಲೈಟ್ ರೇಸ್ ಇನ್ನೂ ಸ್ವಲ್ಪ ಮುಂದ್ಗಡೆ ಪಾಸ್ ಆಗಿ ಇನ್ನು ಮುಂದೆ ಸ್ವಲ್ಪ ಟ್ರಾವೆಲ್ ಮಾಡಿ ಇನ್ನು ಸ್ವಲ್ಪ ರೆಟಿನಾದ ಮೇಲೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಈ ರೆಟಿನಾ ಮೇಲೆ ಇಮೇಜ್ ಫಾರ್ಮೇಷನ್ ಆಗಿ ಮಾಡಿದ್ದು ಯಾವುದು, ಇದು ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಯೂಸ್ ಮಾಡಿದಾಗ ಏನಾಯಿತು ನೋಡಿ, ಇಲ್ಲಿ ವಿಡ್ತ್ ಜಾಸ್ತಿ ಆಯಿತು. ವಿಡ್ತ್ ಜಾಸ್ತಿ ಆದಾಗ ಅದು ಇಲ್ಲೇ ಇನ್ಸಿಡೆಂಟ್ ಆಗಿ ಇಲ್ಲೇ ಇಮೇಜ್ ಫಾರ್ಮೇಷನ್ ಆಗ್ತಕ್ಕಂಥದ್ದು ಏನಾಯಿತು, ಇನ್ನು ಸ್ವಲ್ಪ ಮುಂದೆ ಹೋಯಿತು, ಅಂದರೆ ರೆಟಿನಾದ ಹತ್ರ ಹೋಗಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ಆವಾಗ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತೆ. ಮಯೋಪಿಕ್ ಪ್ರಾಬ್ಲಮ್ ಇದ್ದರೂ ಕೂಡ ಈ ಥರ ಲೆನ್ಸ್ ಯೂಸ್ ಮಾಡಿದಾಗ, ಈ ಥರ ಸ್ಪೆಕ್ಟ್ ಯೂಸ್ ಮಾಡಿದಾಗ ನಮಗೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಯಾವಾಗಲೂ ಅಲ್ಲಿ ಯಾವುದೇ ಒಂದು ಇಮೇಜ್ ಫಾರ್ಮೇಷನ್ ಆಗಿ ಅದು ಕ್ಲಿಯರಾಗಿ ನಮಗೆ ಕಾಣಿಸ್ಬೇಕು, ಇಮೇಜ್ ಫಾರ್ಮೇಷನ್ನು ಅದರ ಒಂದು ರೆಕಗ್ನೈಸ್ ಮಾಡಬೇಕು ಅಂತ ಹೇಳಿದ್ರೆ ಆ ಇಮೇಜು ರೆಟಿನಾದ ಮೇಲೆ ಇದ್ದಾಗ ಮಾತ್ರ ನಮಗೆ ಇಮೇಜ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತು ಹೇಳಿದ್ದು. ಈ ರೀತಿ ನಾವು ಕಾನ್ಕೇವ್ ಲೆನ್ಸನ್ನು ಯೂಸಿಂಗ್ ಮಾಡಿ ನಾವು ಕರೆಕ್ಷನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಎರಡು ಪ್ರಾಬ್ಲಮ್ ಬರೀಬೇಕು. ಏನು, ವಾಟ್ ಈಸ್ ಮಯೋಫಿಯಾ ಅಂತ ಹೇಳಿದರೆ, ಮಯೋಫಿಯಾ ಈಸ್ ಎ ಡಿಫೆಕ್ಟ್ ಆಫ್ ವಿಷನ್ ಇನ್ ವಿಚ್ ಎ ಪರ್ಸನ್ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಕ್ಯಾನಾಟ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ ಈಸ್ ಕಾಲ್ಡ್ ಆಸ್ ಮಯೋಫಿಯಾ. ಕಾನ್ಕೇವ್ ಲೆನ್ಸ್ ಈಸ್ ಯೂಸ್ ಟು ಕರೆಕ್ಟ್ ಮಯೋಫಿಯಾ ಅಂತೇಳಿ ಬರೀಬೇಕು. ರೀಸನ್ ಫಾರ್ ಮಯೋಫಿಯಾ ಅಂತ ಹೇಳಿದ್ರೆ ಇನ್ಕ್ರೀಸ್ ಇನ್ ಕರ್ವೇಚರ್ ಆಫ್ ದಿ ಐ ಲೆನ್ಸ್, ಫಸ್ಟ್ ಒನ್. ಸೆಕೆಂಡ್ ಒನ್ ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ದಿ ಐ ಬಾಲ್. ಎರಡು ರೀಸನ್ಸ್ ಬರೀಬೇಕು. ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ಸೂಟಬಲ್ ಕಾನ್ಕೇವ್ ಲೆನ್ಸ್. ಅಂದರೆ ಮಯೋಫಿಯಾ ಯೂಸ್ ಮಾಡಿಕೊಂಡು ಮಯೋಫಿಯಾ ಪ್ರಾಬ್ಲಮ್ ಇದ್ದಾಗ ಅಥವಾ ನಿಯರ್ ಸೈಟೆಡ್ನೆಸ್ ಪ್ರಾಬ್ಲಮ್ ಇರ್ತಕ್ಕಂಥವರಿಗೆ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡಿ ಅಲ್ಲಿ ಪರಿಹಾರ ಕ್ರಮಗಳನ್ನು ಕರೆಕ್ಷನನ್ನು ಮಾಡ್ತಾ ಹೋಗ್ತಾರೆ. ರೇ ಡಯಾಗ್ರಾಮ್ ಬರೀ ಅಂದರೆ ಫಸ್ಟ್ ಮಯೋಫಿಕ್ ಐ ರೇ ಡಯಾಗ್ರಾಮ್ ಬರೀಬೇಕು. ನೆಕ್ಸ್ಟ್ ಕರೆಕ್ಟೆಡ್ ಹೈ ಕರೆಕ್ಷನ್ ಯೂಸಿಂಗ್ ಕಾನ್ಕೇವ್ ಲೆನ್ಸ್, ಎರಡೂ ರೇ ಡಯಾಗ್ರಾಮ್ ಬರೀಬೇಕು. ಭಾಳ ಇಂಪಾರ್ಟೆಂಟು ರೇ ಡಯಾಗ್ರಾಮ್ ಕೂಡ ಎಕ್ಸಾಮಿನೇಷನ್ಗೆ ಇದಿಷ್ಟನ್ನು ಕಲಿಬೇಕು. ಅರ್ಥ ತಿಳಿದು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ಹೈಪರ್ಮೆಟ್ರೋಫಿಯಾ ಆರ್ ಫಾರ್ ಸೈಟೆಡ್ನೆಸ್. ಫಾರ್ ಸೈಟೆಡ್ನೆಸ್ ಮೀನ್ಸ್ ಫಾರ್ ಅಂದರೆ ದೂರದೃಷ್ಟಿ ದೋಷ. ಈಗ ನಾವು ಫಸ್ಟ್ಗೆ ನಿಯರ್ ಸೈಟೆಡ್ನೆಸ್ ಅಂದರೆ ಸಮೀಪ ದೃಷ್ಟಿ ದೋಷ ಓದಿದ್ವಿ. ಈಗ ನೆಕ್ಸ್ಟ್ ನಾವು ಫಾರ್ ಸೈಟೆಡ್ನೆಸ್ ದೂರದೃಷ್ಟಿ ದೋಷ ಅಂತೇಳಿ ಕರಿತಾ ಹೋಗ್ತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಹೈಪರ್ಮೆಟ್ರೋಫಿಯಾ ಆರ್ ಫಾರ್ ಸೈಟೆಡ್ನೆಸ್? ಅದರ ಹೆಸರು ಹೇಳುತ್ತೆ. ಅಂದರೆ ಏನು, ಅದಕ್ಕೆ ಮಯೋಫಿಯಾಕ್ಕೆ ಆಪೋಸಿಟ್. ಮಯೋಫಿಯಾ ಅಂದರೆ ಗೊತ್ತಾಯಿತು, ನಿಯರ್ ಬೈ ಆಬ್ಜೆಕ್ಟ್ಗಳು ಕ್ಲಿಯರಾಗಿ ಕಾಣ್ತಾ ಇರ್ತವೆ, ಡಿಸ್ಟೆನ್ಸ್ ಆಬ್ಜೆಕ್ಟ್ಗಳು ಕ್ಲಿಯರಾಗಿ ಕಾಣ್ತಾ ಇರಲ್ಲ. ಬಟ್ ಇಲ್ಲಿ ಡಿಸ್ಟೆಂಟ್ ಆಬ್ಜೆಕ್ಟ್ಗಳು ಕ್ಲಿಯರಾಗಿ ಕಾಣ್ತಾ ಇರ್ತವೆ, ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರಾಗಿ ಕಾಣ್ತಾ ಇರಲ್ಲ. ಅಂದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರ್ತವೆ, ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ಅಂಥ ಒಂದು ಸಮಸ್ಯೆಯನ್ನು ನಾವೆಂತ ಕರಿತೀವಿ, ಹೈಪರ್ಮೆಟ್ರೋಫಿಯಾ ಅಂತ ಹೇಳ್ತೀವಿ. ಹೈಪರ್ಮೆಟ್ರೋಫಿಯಾ ಈಸ್ ಎ ಡಿಫೆಕ್ಟ್ ಆಫ್ ವಿಷನ್ ಇನ್ ವಿಚ್ ಎ ಪರ್ಸನ್ ಕ್ಯಾನ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್. ಡಿಸ್ಟೆನ್ಸ್ ಆಬ್ಜೆಕ್ಟ್ ಅಂದರೆ ದೂರದ ವಸ್ತುಗಳು. ಡಿಸ್ಟೆಂಟ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಕ್ಯಾನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರ್ಲಿ ಈಸ್ ಕಾಲ್ಡ್ ಆಸ್ ಹೈಪರ್ಮೆಟ್ರೋಫಿಯಾ. Therefore, what is the reason for hypermetropia? There are two reasons. Decrease in the curvature of eye lens. ನೋಡಿ ಐ ಲೆನ್ಸ್ನ ಕರ್ವೇಚರ್ ಡಿಕ್ರೀಸ್ ಆಗ್ತಾ ಹೋದರೂ ಹೈಪರ್ಮೆಟ್ರೋಫಿಯಾ ಉಂಟಾಗುತ್ತೆ. ಇನ್ಕ್ರೀಸ್ ಆದರೆ ಮಯೋಫಿಯಾ ಉಂಟಾಗುತ್ತೆ, ಡಿಕ್ರೀಸ್ ಆದರೆ ಹೈಪರ್ಮೆಟ್ರೋಫಿಯಾ ಉಂಟಾಗುತ್ತೆ. ಅಂದರೆ ಕರೆಕ್ಟಾಗಿ ನಾರ್ಮಲ್ ಆಗಿರಬೇಕು, ಅದು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು. ಡಿಕ್ರೀಸ್ ಇನ್ ದ ಲೆಂತ್ ಆಫ್ ದಿ ಐಬಾಲ್. ಐಬಾಲ್ನ ಲೆಂತಲ್ಲೂ ಕೂಡ ಡಿಕ್ರೀಸಸ್ ಆದರೆ ಈಗ ಹೈಪರ್ಮೆಟ್ರೋಫಿಯಾ ಪ್ರಾಬ್ಲಮ್ ಉಂಟಾಗುತ್ತೆ. ಇನ್ಕ್ರೀಸ್ ಆದರೆ ಮಯೋಫಿಯಾ ಉಂಟಾಗುತ್ತೆ, ಡಿಕ್ರೀಸ್ ಆದರೆ ಹೈಪರ್ಮೆಟ್ರೋಫಿಯಾ ಉಂಟಾಗುತ್ತೆ. ಹಾಗಾದರೆ ಅದು ನಾರ್ಮಲ್ ಆಗಿದ್ದರೆ ಮಾತ್ರ ನಮಗೆ ಪ್ರಾಬ್ಲಮ್ ಇರಲ್ಲ. ಹಾಗಾಗಿ ಹೌ ಈಸ್ ಇಟ್ ಕರೆಕ್ಟೆಡ್? ಅಲ್ಲಿ ನಾವು ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡ್ತಾಯಿದ್ವಿ, ಇಲ್ಲಿ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡಿ ನಾವು ಕರೆಕ್ಷನ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ರೆಟಿನಾದ ಮುಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗಿತ್ತು. ಮಯೋಫಿಯಾ ಪ್ರಾಬ್ಲಮ್ ಇದ್ದಾಗ ಇಮೇಜ್ ಈಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ರೆಟಿನಾ. ಬಟ್ ಹೈಪರ್ಮೆಟ್ರೋಫಿಯಾ ಪ್ರಾಬ್ಲಮ್ ಇದ್ದರೆ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ರೆಟಿನಾ. ನೋಡಿ ಈ ರೀತಿ ರೆಟಿನಾ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ನೋಡಪ್ಪ, ಹೈಪರ್ಮೆಟ್ರೋಫಿಯಾ ಇರ್ತಕ್ಕಂಥ ವ್ಯಕ್ತಿಯ ಒಂದು ಕಣ್ಣು ಅಂದರೆ
ಇಲ್ಲಿ ಅವನು ಒಂದು ಕಣ್ಣಿನ ಮುಂದೆ ಯಾವುದೋ ಒಂದು ಆಬ್ಜೆಕ್ಟನ್ನು ಇಟ್ಟಾಗ ಈ ರೀತಿ ಇನ್ಸಿಡೆಂಟ್ ಆಗಿ ಬೆಳಕಿನ ಕಿರಣಗಳು ಕಣ್ಣಿನ ಮೇಲೆ ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಷನ್ ಆಗಿ ಅದು ಇಮೇಜ್ ಫಾರ್ಮೇಷನ್ ರೆಟಿನಾದ ಮೇಲೆ ಇಮೇಜ್ ಫಾರ್ಮೇಷನ್ ಆಗಲ್ಲ, ರೆಟಿನಾದ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಇನ್ನೂ ಹೆಚ್ಚಿನ ದೂರದಲ್ಲಿ ಹೋಗುತ್ತೆ. ರೆಟಿನಾದ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಮಯೋಫಿಯಾ ಇದ್ದಾಗ ಏನಾಯಿತು, ರೆಟಿನಾದ ಮುಂಭಾಗದಲ್ಲಿ ಇನ್ ಫ್ರಂಟ್ ಆಫ್ ರೆಟಿನಾದಲ್ಲಿ ಇಮೇಜ್ ಫಾರ್ಮೇಷನ್ ಆಗಿತ್ತು. ಇಲ್ಲಿ ಬಿಹೈಂಡ್ ರೆಟಿನಾದಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೈಪರ್ಮೆಟ್ರೋಫಿಯಾ ಇದ್ದಾಗ ನಾವು ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ಆ ಇಮೇಜ್ ಫಾರ್ಮೇಷನ್ನು ರೆಟಿನಾದ ಹಿಂಭಾಗದಲ್ಲಿ ಆಗ್ತಾ ಇತ್ತಲ್ಲ ಬಿಹೈಂಡ್ ರೆಟಿನಾ, ಏನಾಗುತ್ತೆ ಎಕ್ಸಾಕ್ಟಾಗಿ ರೆಟಿನಾದ ಮೇಲೆ ಇಮೇಜ್ ಫಾರ್ಮೇಷನ್ ಆಗಂಗೆ ಮಾಡುತ್ತೆ. ಬಿಕಾಸ್ ಇಲ್ಲಿ ವಿಡ್ತ್ ಕಡಿಮೆ ಮಾಡ್ತಿದ್ದು, ಯಾಕಂದರೆ ಇದು ಕಾನ್ವರ್ಜಿಂಗ್ ಲೆನ್ಸ್. ನೋಡಿ ಇಲ್ಲಿ ವಿಡ್ತ್ ಜಾಸ್ತಿ ಐತೆ, ಬರ್ತಾ ನೆಕ್ಸ್ಟ್ ಅಂತ ವಿಡ್ತ್ ಕಡಿಮೆ ಆಗ್ತಾ ಬಂತು, ಕಡಿಮೆ ಮಾಡ್ತಾ ಹೋಗುತ್ತೆ. ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಆದರೆ ಹೌ ಈಸ್ ಇಟ್ ಕರೆಕ್ಟೆಡ್ ಫಾರ್ ಹೈಪರ್ಮೆಟ್ರೋಫಿಯಾ? ಹೈಪರ್ಮೆಟ್ರೋಫಿಯಾ ಈಸ್ ಕರೆಕ್ಟೆಡ್ ಬೈ ಯೂಸಿಂಗ್ ಸೂಟಬಲ್ ಕಾನ್ವೆಕ್ಸ್ ಲೆನ್ಸ್. ಅದಾಯ್ತಾ? ಇದು ರೇ ಡಯಾಗ್ರಾಮ್, 2 ರೇ ಡಯಾಗ್ರಾಮ್ ಬರೀಬೇಕು. ನೋಡಿ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಗೊತ್ತಿರಲಿ. ಅಲ್ಲಿ ಮಯೋಫಿಯಾ ಆದರೆ ಇನ್ ಫ್ರಂಟ್ ಆಫ್ ರೆಟಿನಾ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಹೈಪರ್ಮೆಟ್ರೋಫಿಯಾ ಬಿಹೈಂಡ್ ರೆಟಿನಾದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡ್ತೀವಿ, ಇಲ್ಲಿ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತೀವಿ. ಅಷ್ಟೇ ಡಿಫ್ರೆನ್ಸ್. ವಾಟ್ ಈಸ್ ಡೆಫಿನೇಷನ್ ಮತ್ತು ಭಾಳ ಇಂಪಾರ್ಟೆಂಟ್. ವಾಟ್ ಈಸ್ ಹೈಪರ್ಮೆಟ್ರೋಫಿಯಾ ಅಂತ ಕೇಳ್ಬೋದು, ಅಥವಾ ವಾಟ್ ಈಸ್ ಫಾರ್ ಸೈಟೆಡ್ನೆಸ್ ಅಂತ ಕೇಳ್ಬೋದು. ಎರಡೂ ಒಂದೇ. ಹೈಪರ್ಮೆಟ್ರೋಫಿಯಾ ಅಂದರೆ ಬೇರೆ ಅಲ್ಲ, ಫಾರ್ ಸೈಟೆಡ್ನೆಸ್ ಅಂದರೆ ಬೇರೆ ಅಲ್ಲ, ಎರಡೂ ಒಂದೇ. Hypermetropia is a defect of vision in which a person can see distant object clearly but cannot see nearby object clearly is called as hypermetropia. The image is formed behind the retina. Or image formation ellagutte hypermetropia problem idre image is formed behind the retina due to why? What is the reason? There are two reasons: decrease in the curvature of the eye lens and decrease in the length of the eyeball. How is it corrected? It can be corrected by using suitable convex lens. ವಾಟ್ ಇಸ್ ದ ರೈಟ್ ದ ರೇ ಡಯಾಗ್ರಾಮ್ ಆಫ್ ಹೈಪರ್ಮೆಟ್ರೋಫಿ ಅಂದರೆ 2 ರೇ ಡಯಾಗ್ರಾಮನ್ನು ಬರೀಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಇದು ಸೆಕೆಂಡ್ ಒನ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಒನ್ ಪ್ರೆಸ್ಬಯೋಫಿಯಾ, ಥರ್ಡ್ ಒನ್. Presbyopia is a defect of vision in old people in which they are not able to see nearby object clearly due to the increase in the distance of near point. This is due to the weakening of the ciliary muscles and decrease in the flexibility of the eye lens. It can be corrected by using suitable convex lens. Sometimes they are not able to see both nearby and distant object clearly. It can be corrected by using bifocal lens consisting of both concave and convex lens. The upper part is concave for correction of distant object and the lower part is convex for correction of near vision. What is the meaning of presbyopia? ಪ್ರೆಸ್ಬಯೋಫಿಯಾ ಅಂದರೆ ಫಾರ್ ಎಕ್ಸಾಂಪಲ್ ಈಗ ವಯಸ್ಸಾಗ್ತಾ ಹೋದಂಗೆಲ್ಲ ನರಗಳಲ್ಲಿ ಶಕ್ತಿ ವೀಕ್ ಆಗ್ತಾ ಹೋಗುತ್ತೆ. ವೀಕ್ ಆದ ಹೋದಂಗೆಲ್ಲ ಏನಾಗ್ತಾ ಹೋಗುತ್ತೆ, ಅವರಿಗೆ ಕ್ಲಿಯರಾಗಿ ಆಬ್ಜೆಕ್ಟ್ಗಳು ಕ್ಲಿಯರಾಗಿ ಕಾಣ್ತಾ ಇರಲ್ಲ, ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರಾಗಿ ಕಾಣ್ತಾ ಇರಲ್ಲ. ಆಮೇಲೆ ಅವರಲ್ಲಿ ಯಾಕೆ ಆ ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ಆ ನಿಯರ್ ಪಾಯಿಂಟ್ ಅಂತ ಹೇಳಿದ್ನಲ್ಲ, ನಿಯರ್ ಪಾಯಿಂಟ್ ಅಂದರೆ 25 ಸೆಂಟಿಮೀಟರ್ ಬೇಕಂತ ಹೇಳಿದ್ದೆ. ನಿಯರಲ್ಲಿ ಇರ್ತಕ್ಕಂಥ ನಿಯರ್ ಬೈ ಆಬ್ಜೆಕ್ಟ್ಗಳು ಕ್ಲಿಯರಾಗಿ ಕಾಣಬೇಕಪ್ಪ ಅಂದರೆ 25 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಇರಬೇಕು. 25 ಸೆಂಟಿಮೀಟರ್ ನಿಯರ್ ಪಾಯಿಂಟ್ ಇರಬೇಕು ನಾರ್ಮಲ್ ಹ್ಯೂಮನ್ ಹೈಯಿಂದ. ಆದರೆ ಅದು ಏನಾದ್ರು ಡಿಸ್ಟೆನ್ಸು ಅದು ಇನ್ಕ್ರೀಸ್ ಆಗಿದ್ದರೆ, ನಿಯರ್ ಪಾಯಿಂಟ್ ಆಫ್ ದಿ ಹ್ಯೂಮನ್ ಹೈ ಇನ್ಕ್ರೀಸ್ ಇನ್ ಡಿಸ್ಟೆನ್ಸ್ ಆಫ್ ನಿಯರ್ ಪಾಯಿಂಟ್ ಆದಾಗ ಈ ಪ್ರೆಸ್ಬಯೋಫಿಯಾ ಉಂಟಾಗೋ ಚಾನ್ಸಸ್ ಇರುತ್ತೆ. ದಿಸ್ ಈಸ್ ಡ್ಯೂ ಟು ವೀಕನಿಂಗ್ ಆಫ್ ಸಿಲಿಯರಿ ಮಸಲ್ಸು ಕೂಡ ವೀಕನಿಂಗ್ ಆಗ್ತಾರೆ, ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗ್ತಾ ಇರಲ್ಲ, ಅದು ವೀಕ್ ಆಗ್ತಾ ಹೋಗುತ್ತೆ. ಡಿಕ್ರೀಸ್ ಇನ್ ದ ಫ್ಲೆಕ್ಸಿಬಿಲಿಟಿ ಆಫ್ ಐಬಾಲ್ ನೋಡಿ ಸಮ್ಟೈಮ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಕರ್ವೇಚರ್ ಏನಾಗ್ತಾ ಹೋಗುತ್ತೆ, ಐಬಾಲ್ ಕಾನ್ಸ್ಟೆಂಟ್ ಆಗಿರಲ್ಲ, ಅದು ಡಿಪೆಂಡಿಂಗ್ ಅಪಾನ್ ದಿ ಲೈಟ್. ಆಮೇಲೆ ಅದು ಫ್ಲೆಕ್ಸಿಬಿಲಿಟಿ ಆಗಿರಬೇಕು, ಫ್ಲೆಕ್ಸಿಬಿಲಿಟಿ ಅದು ಕಳ್ಕೊಂಡಿರ್ತದೆ ಯಾವಾಗ ವಯಸ್ಸಾಗ್ತಾ ಹೋದಂಗೆಲ್ಲ. ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ಸೂಟಬಲ್ ಕಾನ್ವೆಕ್ಸ್ ಲೆನ್ಸ್. ಆ ರೀತಿ ಪ್ರಾಬ್ಲಮ್ ಇದ್ದಾಗ ಅಲ್ಲಿ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತೀವಿ. ಸಮ್ಟೈಮ್ಸ್ ಪ್ರೆಸ್ಬಯೋಫಿಯಾ ಅಂತಂದಾಗ ಅಲ್ಲಿ ಬೋತ್ ನಿಯರ್ ಬೈ ಆಬ್ಜೆಕ್ಟ್ ಆ್ಯಂಡ್ ಡಿಸ್ಟೆಂಟ್ ಆಬ್ಜೆಕ್ಟ್ ಎರಡೂ ಕ್ಲಿಯರಾಗಿ ಕಾಣ್ತಾ ಇರಲ್ಲ. ಅಂದರೆ ಅವ್ರಿಗೆ ಮಯೋಫಿಯಾ ಹೈಪರ್ಮೆಟ್ರೋಫಿಯಾ ಎರಡು ರೀತಿಯ ಪ್ರಾಬ್ಲಮ್ ಇರುತ್ತೆ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಬೈಫೋಕಲ್ ಲೆನ್ಸನ್ನು ಯೂಸ್ ಮಾಡ್ಕೊಂಡು ಅವರಿಗೆ ಕರೆಕ್ಷನನ್ನು ಮಾಡ್ತಾ ಹೋಗ್ತೀವಿ. ಬೈಫೋಕಲ್ ಲೆನ್ಸ್ ಅಂತ ಹೇಳಿದ್ರೆ ಅಲ್ಲಿ ಕಾನ್ಕೇವ್ ಲೆನ್ಸ್ ಇರುತ್ತೆ, ಕಾನ್ವೆಕ್ಸ್ ಲೆನ್ಸು ಇರುತ್ತೆ. ಅವ್ರಿಗೆ ಎರಡು ರೀತಿಯ ಕಾಯಿಲೆನೂ ಇರುತ್ತೆ, ಯಾಕಂದರೆ ಮಯೋಫಿಯಾನ್ ಇರುತ್ತೆ, ಹೈಪರ್ಮೆಟ್ರೋಫಿಯನ್ ಇರುತ್ತೆ. ಮಯೋಫಿಯಾ ಕ್ಲಿಯರ್ ಆಗಬೇಕಪ್ಪ ಅಂದರೆ ಕಾನ್ಕೇವ್ ಬೇಕು, ಹೈಪರ್ಮೆಟ್ರೋಫಿಯಾ ಪ್ರಾಬ್ಲಮ್ ಕ್ಲಿಯರ್ ಆಗಬೇಕಪ್ಪ ಅಂದರೆ ಕಾನ್ವೆಕ್ಸ್ ಬೇಕು. ಹಾಗಾಗಿ ನಾವು ಅಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಬೋತ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತೀವಿ. ಆ ಒಂದು ಸ್ಪೆಕ್ಟಲ್ಲಿ ಅಪ್ಪರ್ ಪಾರ್ಟಲ್ಲಿ ಕಾನ್ಕೇವ್ ಇರುತ್ತೆ, ಲೋಯರ್ ಪಾರ್ಟಲ್ಲಿ ಕಾನ್ವೆಕ್ಸ್ ಇರುತ್ತೆ. ಅಪ್ಪರ್ ಪಾರ್ಟ್ ಕಾನ್ಕೇವ್ ಏನಕ್ಕೆ ಯೂಸ್ ಮಾಡ್ತೀವಿ, ಫಾರ್ ಕರೆಕ್ಷನ್ ಆಫ್ ಡಿಸ್ಟೆಂಟ್ ವಿಷನ್, ದೂರದ ಒಂದು ದೃಷ್ಟಿನ ಕರೆಕ್ಷನ್ ಮಾಡೋಕ್ಕೋಸ್ಕರ ಅಪ್ಪರ್ ಪಾರ್ಟಲ್ಲಿ ಕಾನ್ಕೇವ್ ಯೂಸ್ ಮಾಡ್ತೀವಿ. ಸಮೀಪ ದೃಷ್ಟಿಯನ್ನು ಕರೆಕ್ಟ್ ಮಾಡೋಕ್ಕೋಸ್ಕರ ಲೋಯರ್ ಪಾರ್ಟಲ್ಲಿ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಈ ರೀತಿ ಎರಡೂ ಇರತಕ್ಕಂಥ ಕಾನ್ಕೇವ್ ಕಾನ್ವೆಕ್ಸ್ ಎರಡೂ ಒಂದೇ ಲೆನ್ಸಲ್ಲಿ ಇರ್ತಕ್ಕಂಥದ್ದನ್ನು ಬೈಫೋಕಲ್ ಲೆನ್ಸ್ ಅಂತ ಕರಿತಾ ಹೋಗ್ತೀವಿ. ಬೈಫೋಕಲ್ ಲೆನ್ಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ,
ಪ್ರೆಸ್ ಬಯೋಫಿಯಾ ಪ್ರಾಬ್ಲಮಿಗೆ ಕರೆಕ್ಷನ್ ಮಾಡೋಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಈಗ ನಿಮಗೆ ನೋಡಿರ್ಬೋದು ಕೆಲವು ಗ್ಲಾಸ್ಗಳಲ್ಲಿ ನೋಡ್ತಾ ಇರ್ತಾರೆ, ಕೆಲವು ನೀವು ವ್ಯಕ್ತಿಗಳು ನೋಡ್ತಿರ್ತಾರೆ, ದಪ್ಪ ಇರುತ್ತೆ, ಅದರೊಳಗಡೆ ಮತ್ತೆ ಗ್ಲಾಸ್ ಒಳಗಡೆ ಮತ್ತೊಂದು ಅರ್ಧ ಚಂದ್ರ ಆಕೃತಿಗೊಂದು ಲೆನ್ಸ್ ಥರ ಕಾಣ್ತಾ ಇರುತ್ತೆ. ಅದು ಅಲ್ಲಿ 2 ರೀತಿಯ ಲೆನ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಸಮೀಪದ ಇದ್ದಾಗ ಅದನ್ನ ಕೆಳಗೆ ನೋಡ್ತಿರ್ತಾರೆ, ದೂರದ ವಸ್ತುಗಳು ನೋಡ್ಬೇಕಾದ್ರೆ ಮೇಲೆ ಹಿಡ್ಕೊಂಡು ನೋಡ್ತಿರ್ತಾರೆ. ಈ ರೀತಿ ನೀವು ಅಬ್ಸರ್ವ್ ಮಾಡಿರ್ತೀರ, ಅದು ಬೈಫೋಕಲ್ ಲೆನ್ಸನ್ನು ಯೂಸ್ ಮಾಡಿರ್ತಾರೆ. ಹಾಗಾಗಿ ಆ ರೀತಿಯ ಪ್ರಾಬ್ಲಮ್ ಅಲ್ಲಿ ಉಂಟಾಗಿರುತ್ತೆ. ಅರ್ಥ ಹೇಳಿದ್ದು ಇದಿಷ್ಟು ಪ್ರೆಸ್ ಬಯೋಫಿಯಾ ಆಯಿತು. ಅಂದರೆ 3 ರೀತಿಯ ಡಿಫೆಕ್ಟ್ ಆಫ್ ವಿಷನ್ ನೋಡ್ತಾ ಹೋದ್ವಿ. ಒಂದು ಮಯೋಫಿಯಾ, ಇನ್ನೊಂದು ಹೈಪರ್ಮೆಟ್ರೋಫಿಯಾ, ನೆಕ್ಸ್ಟ್ ಪ್ರೆಸ್ ಬಯೋಫಿಯಾ. 3 ರೀತಿಯ ಡಿಫೆಕ್ಟ್ ಆಫ್ ವಿಷನ್ಗಳನ್ನು ಯಾವ ರೀತಿ ನೋಡ್ತಾ ಹೋಗ್ತೀವಿ, ಅದ್ರ ಜೊತೆ ಅವನ್ನ ಯಾವ ರೀತಿ ಕರೆಕ್ಷನ್ ಮಾಡ್ತೀವಿ ಅನ್ನೋದು ಕಲಿತಾ ಹೋದ್ರಿ. ಮಯೋಫಿಯಾ ಅಲ್ಲಿ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡ್ತೀವಿ. ಆಮೇಲೆ ಹೈಪರ್ಮೆಟ್ರೋಫಿಯಾ ಅಲ್ಲಿ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತೀವಿ. ಪ್ರೆಸ್ ಬಯೋಫಿಯಾ ಅಲ್ಲಿ ಬೈಫೋಕಲ್ ಲೆನ್ಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಎ ಗ್ಲಾಸ್ ಪ್ರಿಸಮ್. ನೋಡಿರ್ಬೋದು ನೀವು, ಪ್ರಿಸಮ್ ಅಂದರೆ ಇಲ್ಲಿ ಏನು ನಿಮಗೆ ಬ್ಲೂ ಕಲರ್ಲ ಕಾಣ್ತಾ ಇರ್ತಿದಿಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಗ್ಲಾಸ್ ಪ್ರಿಸಮ್ ಅಂತೇಳಿ ಕರಿತಾ ಹೋಗ್ತೀವಿ. ರೆಕ್ಟಾಂಗಲ್ ಶೇಪ್ ಇರುತ್ತೆ, ಟ್ರಯಾಂಗಲ್ ಶೇಪಲ್ಲೇ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಗ್ಲಾಸ್ ಪ್ರಿಸಮ್. ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಗ್ಲಾಸ್ ಪ್ರಿಸಮ್. ರಿಫ್ರಾಕ್ಷನ್ ಆಫ್ ಲೈಟ್ ಅಂದರೆ ನಿಮ್ಗೆ ಗೊತ್ತಿದೆ, ದ ಬೆಂಡಿಂಗ್ ಆಫ್ ಲೈಟ್ ಫ್ರಮ್ ಟ್ರಾವೆಲಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ಅಂದರ್ ಮೀಡಿಯಮ್. ದಿಸ್ ಫಿನಾಮಿನಾನ್ ಈಸ್ ಕಾಲ್ಡ್ ಆಸ್ ರಿಫ್ರಾಕ್ಷನ್ ಆಫ್ ಲೈಟ್. ಅಂದರೆ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮಿಗೆ ಲೈಟ್ ಟ್ರಾವೆಲ್ ಆಗಬೇಕಾದ್ರೆ ಅದು ತನ್ನ ಡೈರೆಕ್ಷನನ್ನು ಚೇಂಜ್ ಮಾಡ್ತಾ ಹೋಗುತ್ತೆ, ಬೆಂಡ್ ಆಗುತ್ತೆ, ನಾರ್ಮಲ್ ಕಡೆಗೆ ಬೆಂಡ್ ಆಗ್ತಾ ಹೋಗುತ್ತೆ. ಅದನ್ನು ನಾವೆಂತ ಕರಿತೀವಿ, ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತಾ ಹೋಗ್ತೀವಿ. ಅದೇ ಥರ ಇಲ್ಲಿ ಗ್ಲಾಸ್ ಪ್ರಿಸಮಲ್ಲಿ ಯಾವ ರೀತಿ ರಿಫ್ರಾಕ್ಷನ್ ಆಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ವೆನ್ ಎ ರೇ ಆಫ್ ಲೈಟ್ ಪಾಸಸ್ ಥ್ರೂ ಎ ಗ್ಲಾಸ್ ಪ್ರಿಸಮ್, it gets bent twice at the air glass interface and glass air interface. The emergent ray is deviated by an angle to the incident ray. This angle is called as angle of deviation. ನೋಡೋಣ. ಫಾರ್ ಎಕ್ಸಾಂಪಲ್ ನೋಡಿ, ದಿಸ್ ಈಸ್ ಕಾಲ್ಡ್ ಆಸ್ ಗ್ಲಾಸ್ ಪ್ರಿಸಮ್. ಟ್ರಯಾಂಗುಲರ್ ಶೇಪಲ್ಲಿ ಇರ್ತಕ್ಕಂಥ ಒಂದು ಗ್ಲಾಸ್ ಪ್ರಿಸಮ್ ತೊಗೊಳ್ರಿ. ಆದರೆ ಇಲ್ಲಿ 2 ಮೀಡಿಯಮ್ ಆಯಿತು. ಒಂದು ಏರ್ ಮೀಡಿಯಮ್, ಇದಿಷ್ಟು ಇಲ್ಲಿ ಹೊರಗಡೆ ಇರ್ತಕ್ಕಂಥದ್ದೆಲ್ಲ ಏರ್ ಮೀಡಿಯಮ್, ಆದರೆ ಗ್ಲಾಸ್ ಇರೋದು ಗ್ಲಾಸ್ ಮೀಡಿಯಮ್ ಅಂದರೆ ಡೆನ್ಸರ್ ಮೀಡಿಯಮ್, ಮತ್ತು ಗ್ಲಾಸ್ ಮೀಡಿಯಮ್ ಅಂದರೆ ಡೆನ್ಸರ್ ಮೀಡಿಯಮ್, ಏರ್ ಮೀಡಿಯಮ್ ಅಂದರೆ ರೇರರ್ ಮೀಡಿಯಮ್. ಅಂದರೆ 2 ರೀತಿಯ ಮೀಡಿಯಮ್ ಇದೆ. ಫಸ್ಟ್ ನಾವು ಏರ್ ಮೀಡಿಯಮಿಂದ ಒಂದು ಲೈಟ್ ಇನ್ಸಿಡೆಂಟ್ ಆಗುತ್ತೆ ಅಂತ ಕೊಟ್ಟರೆ, ದಿಸ್ ಈಸ್ ಕಾಲ್ಡ್ ಆಸ್ ಇನ್ಸಿಡೆಂಟ್ ರೇ ಆಫ್ ಲೈಟ್. ಇಲ್ಲೊಂದು ಯಾವುದೋ ಒಂದು ಸೋರ್ಸ್ ಇದೆ, ಆ ಸೋರ್ಸ್ ಮುಖಾಂತರ ಲೈಟ್ ಇನ್ಸಿಡೆಂಟ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಇನ್ಸಿಡೆಂಟ್ ರೇ ಆಫ್ ಲೈಟ್. ಈಸ್ ಇನ್ಸಿಡೆಂಟ್ ಆನ್ ದಿ ಒನ್ ಆಫ್ ದ ಸೈಡ್ ಆಫ್ ಗ್ಲಾಸ್ ಪ್ರಿಸಮ್. ಒಂದು ಸೈಡ್ ಮೇಲೆ ಇನ್ಸಿಡೆಂಟ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಪಾಯಿಂಟ್ ಆಫ್ ಇನ್ಸಿಡೆಂಟ್. ಪಾಯಿಂಟ್ ಆಫ್ ಇನ್ಸಿಡೆಂಟಲ್ಲಿ ನಾವು ಒಂದು ನಾರ್ಮಲ್ ಡ್ರಾ ಮಾಡ್ತಾ ಹೋಗ್ತೀನಿ ಈ ರೀತಿ. ದಿಸ್ ಈಸ್ ಕಾಲ್ಡ್ ಆಸ್ ನಾರ್ಮಲ್. ದಿಸ್ ಈಸ್ ಐ ಈಸ್ ದ ಆ್ಯಂಗಲ್ ಆಫ್ ಇನ್ಸಿಡೆಂಟ್. ಯಾವ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆಗಿದೆ ಅನ್ನೋದನ್ನು ಮೆಜರ್ ಮಾಡೋಕ್ಕೆ ನಾವು ಐ ಅಂತ ಯೂಸ್ ಮಾಡ್ತೀವಿ. ಆ್ಯಂಗಲ್ ಆಫ್ ಇನ್ಸಿಡೆಂಟ್ 30 ಡಿಗ್ರಿ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆಗಿದೆಯೋ, 60 ಡಿಗ್ರಿ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆಗಿದೆಯೋ, ದಿಸ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್. ಅರ್ಥ ಆಯ್ತಾ? ದೇರ್ಫೋರ್ ಇಲ್ಲಿ ಇನ್ಸಿಡೆಂಟ್ ಆದ ತಕ್ಷಣ ಏನಾಗುತ್ತೆ, ಏರ್ ಮೀಡಿಯಮಿಂದ ಗ್ಲಾಸ್ ಮೀಡಿಯಮಿಗೆ ಬರ್ತಾ ಇದೆಯಾ ಅಂದರೆ ಇಲ್ಲಿ ಮೀಡಿಯಮ್ ಚೇಂಜ್ ಆಯಿತಾ. ಮೀಡಿಯಮ್ ಚೇಂಜ್ ಆದ ತಕ್ಷಣ ಏನಾಗಬೇಕು, ಇಲ್ಲಿ ರಿಫ್ರಾಕ್ಷನ್ ಆಗಬೇಕು. ರಿಫ್ರಾಕ್ಷನ್ ಆಗುತ್ತೆ. ರಿಫ್ರಾಕ್ಷನ್ ಆಗಿ ಏನಾಗುತ್ತೆ, ಅದು ಡಿವಿಯೇಟ್ ಆಗಬೇಕು ತಾನೆ, ಬೆಂಡ್ ಆಗಬೇಕು. ಯಾವ ಕಡೆಗೆ ನಾರ್ಮಲ್, ಯಾವ ಕಡೆಗಿದೆ ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. ಈ ರೀತಿ ಅದು ಹಿಂಗೆ ಪಾಸ್ ಆಗಲ್ಲ. ಇದೇನಾಗುತ್ತೆ ನೋಡಿ, ಈ ರೀತಿ ಬೆಂಡ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ರಿಫ್ರಾಕ್ಟೆಡ್ ರೇ. ಅರ್ಥ ಇದೆಯಾ? ಇಲ್ಲಿ ನೋಡಿ, ರಿಫ್ರಾಕ್ಟೆಡ್ ರೇ. ದಿಸ್ ಆರ್ ಈಸ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಆರ್ ಈಸ್ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. Understand? I is called angle of incident, R is called angle of refraction. This is incident ray, this is refracted ray. ನೋಡಿ, ಡಿವಿಯೇಷನ್ ಆಗಿದೆಯಾ, ಡೈರೆಕ್ಷನ್ ಚೇಂಜ್ ಆಗಿದೆಯಾ. ನೆಕ್ಸ್ಟ್ ಇಲ್ಲಿ ಗ್ಲಾಸ್ ಮೀಡಿಯಮ್ ಅಂತ ಮತ್ತೆ ಏರ್ ಮೀಡಿಯಮ್ಗೆ ಹೋಗ್ತಾ ಇದೆ. ಇಲ್ಲಿ ಕೂಡ ಮೀಡಿಯಮ್ ಚೇಂಜ್ ಆಯಿತಾ. ಇಲ್ಲಿ ಏರ್ ಟು ಗ್ಲಾಸ್ ಇಂಟರ್ಫೇಸ್ ಇದು. ಈ ಪಾಯಿಂಟಲ್ಲಿ ಏನಾಗುತ್ತೆ, ಏರ್ ಟು ಗ್ಲಾಸ್ ಅಂದರೆ ಏರಿಂದ ಗ್ಲಾಸ್ ಮೀಡಿಯಮೇ ಬಂತು, ಅದನ್ನ ಏರ್ ಟು ಗ್ಲಾಸ್ ಇಂಟರ್ಫೇಸ್ ಅಂತ ಹೇಳ್ತಾ ಹೋಗ್ತೀವಿ. ಅಲ್ಲಿ ಏನಾಯಿತು, ನಾರ್ಮಲ್ ಕಡೆಗೆ ಬೆಂಡ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಗ್ಲಾಸ್ ಟು ಏರ್ ಮೀಡಿಯಮ್ ಇಂಟರ್ಫೇಸ್ ಅಂದರೆ ಗ್ಲಾಸಿಂದ ನೆಕ್ಸ್ಟ್ ಏನಾಗುತ್ತೆ, ಅದು ಏರ್ ಮೀಡಿಯಮಿಗೆ ವಾಪಸ್ ಹೋಗುತ್ತೆ. ದೇರ್ಫೋರ್ ಇಲ್ಲಿ ಇನ್ಸಿಡೆಂಟ್ ಆದಮೇಲೆ ಇಲ್ಲಿಂದ ಮತ್ತೆ ರಿಫ್ರಾಕ್ಷನ್ ಆಗಿ ಮತ್ತೆ ಅದೇನಾಗುತ್ತೆ, ಬೆಂಡ್ ಆಗುತ್ತೆ. ನೋಡಿ, ಇಲ್ಲಿ ನೀವು ನಾರ್ಮಲ್ ಡ್ರಾ ಮಾಡಿದರೆ ಇದು ನಾರ್ಮಲ್ ಕಡೆ ಬೆಂಡ್ ಆಗೋಲ್ಲ. ಈಗ ನಾರ್ಮಲಿಂದ ಹವೆ ದೂರ ಬೆಂಡ್ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಬೆಂಡ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಎಮರ್ಜೆಂಟ್ ರೇ ಅಂತ ಕರಿತೀವಿ. ಇದನ್ನು ಅನ್ನೋದು ಎಮರ್ಜೆಂಟ್ ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಅಂತ ಕರಿತಾ ಹೋಗ್ತೀವಿ. ಅರ್ಥ ತಿಳಿದು ನೋಡಿ, ಈ ಒಂದು ಎಮರ್ಜೆಂಟ್ ರೇನ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಈ ರೀತಿ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ. ಆ ಥರ ಇನ್ಸಿಡೆಂಟ್ ರೇನು ಕೂಡ ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಈ ರೀತಿ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ. ಎರಡು ಒಂದು ಪಾಯಿಂಟ್ ಇಂಟರ್ಸೆಕ್ಟ್ ಆಗ್ತಾ ಹೋಗುತ್ತೆ. ಅದು ನಾವು ಡಿ ಅಂತ ತೊಗೊಳ್ತೀವಿ, ಆ್ಯಂಗಲ್ ಆಫ್ ಡಿವಿಯೇಷನ್. ಅಂದರೆ ಎಷ್ಟು ಪ್ರಮಾಣದಲ್ಲಿ ಅದು ಡಿವಿಯೇಟ್ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಅದು ಬೆಂಡ್ ಆಗಿದೆ ಅನ್ನೋದನ್ನು ಮೆಜರ್ ಮಾಡ್ತಕ್ಕಂಥದ್ದು ಆ್ಯಂಗಲ್ ಆಫ್ ಡಿವಿಯೇಷನ್.
ಈ ರೀತಿ ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಆಫ್ ಥ್ರೂ ಗ್ಲಾಸ್ ಪ್ರಿಸಮನ್ನು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ 3 ರೀತಿಯ ರೇಸ್ಗಳು ಬರ್ತಾ ಹೋಗ್ತಾ ನೋಡ್ತಾ ಹೋಗ್ರಿ. ಒಂದು ಇನ್ಸಿಡೆಂಟ್ ರೇ, ಸೆಕೆಂಡ್ ಒನ್ ಈಸ್ ರಿಫ್ರಾಕ್ಟೆಡ್ ರೇ, ಆ್ಯಂಡ್ ಥರ್ಡ್ ಒನ್ ಈಸ್ ಎಮರ್ಜೆಂಟ್ ರೇ. I is angle of incident, R is angle of refraction, E is angle of emergence, and D is called angle of deviation. ಹಾಗಾದರೆ ಇಲ್ಲಿರುತ್ತಲ್ಲ, ದಿಸ್ ಇಸ್ ಆ್ಯಂಗಲ್ ಆಫ್ ಪ್ರಿಸಮ್. ಅರ್ಥ ಆಯ್ತಾ? ಇವೆಲ್ಲವೂ ಕೂಡ ಗೊತ್ತಿರಬೇಕು. ಇದ್ರ ಬಗ್ಗೆ ಕೇಳ್ತಾ ಇರ್ತಾರೆ ಎಕ್ಸಾಮಿನೇಷನ್ಗೆ. ಡಯಾಗ್ರಾಮ್ ಬರೀ, ಅಥವಾ ಇದರಲ್ಲಿ ಡಯಾಗ್ರಾಮ್ ಬರೆದು ಅಕ್ಷರಗಳನ್ನು ಕೊಟ್ಬಿಟ್ಟು ಇನ್ಸಿಡೆಂಟ್ ರೇ ಯಾವುದು, ಎಮರ್ಜೆಂಟ್ ರೇ ಯಾವುದು, ಎಮರ್ಜೆನ್ಸ್ ಆ್ಯಂಗಲ್ ಯಾವುದು, ರಿಫ್ರಾಕ್ಟೆಡ್ ರೇ ಯಾವುದು, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಅಬ್ಸರ್ವ್ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಎಕ್ಸಾಮಿನೇಷನ್ ಇಂಪಾರ್ಟೆಂಟ್. ಹಾಗಾಗಿ ವೆನ್ ಎ ರೇ ಆಫ್ ಲೈಟ್ ಪಾಸಸ್ ಥ್ರೂ ಎ ಗ್ಲಾಸ್ ಪ್ರಿಸಮ್, ಇಟ್ ಗೆಟ್ಸ್ ಬೆಂಟ್ ಟ್ವೈಸ್ ಅಂದರೆ 2 ಸರಿ ಬೆಂಡ್ ಆಗುತ್ತೆ ಅಂತ ಹೇಳಿದ್ರೆ. ಅಂದರೆ ಇಲ್ಲಿ ಫಸ್ಟ್ 1 ಸರಿ ಯಾವಾಗ, ಏರ್ ಟು ಗ್ಲಾಸ್ ಇಂಟರ್ಫೇಸ್ ಆ್ಯಂಡ್ ಸೆಕೆಂಡ್ ಟೈಮ್ ಯಾವಾಗ, ಗ್ಲಾಸ್ ಟು ಏರ್ ಇಂಟರ್ಫೇಸ್. ದ ಎಮರ್ಜೆಂಟ್ ರೇ ಈಸ್ ಡಿವಿಯೇಟೆಡ್ ಬೈ ಆ್ಯನ್ ಆ್ಯಂಗಲ್ ಟು ದಿ ಇನ್ಸಿಡೆಂಟ್ ರೇ. ಅಂದರೆ ನಾವು ಎಮರ್ಜೆಂಟ್ ರೇನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ, ಇನ್ಸಿಡೆಂಟ್ ರೇನ ಎಕ್ಸ್ಟೆಂಡ್ ಮಾಡ್ತಾ ಹೋದಾಗ ಅಲ್ಲಿ ನಮ್ಮ ಮುಂದೆ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ಡಿವಿಯೇಷನ್. ದಿಸ್ ಈಸ್ ಅಬೌಟ್ ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಎ ಗ್ಲಾಸ್ ಪ್ರಿಸಮ್. ಅಂಡರ್ಸ್ಟ್ಯಾಂಡ್? ಇದನ್ನೇ ನಾವು ಲ್ಯಾಬ್ರೇಟರಿಯಲ್ಲಿ ಕೂಡ ನೋಡ್ತಾ ಹೋದರೆ ಈ ರೀತಿ ಬರ್ತಾ ಹೋಗುತ್ತೆ ನೋಡಿ. ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಬೈ ಎ ಗ್ಲಾಸ್ ಪ್ರಿಸಮ್. ಹಾಗಾದರೆ ನಾವು ಇಲ್ಲಿ ವೈಟ್ ಲೈಟನ್ನು ಇನ್ಸಿಡೆಂಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಯು ಟೇಕ್ ಗ್ಲಾಸ್ ಪ್ರಿಸಮ್, ದಿಸ್ ಈಸ್ ಕಾಲ್ಡ್ ಆಸ್ ಗ್ಲಾಸ್ ಪ್ರಿಸಮ್, ಟ್ರಯಾಂಗ್ಯುಲರ್ ಶೇಪ್ ಗ್ಲಾಸ್ ಪ್ರಿಸಮ್, ಆ್ಯಂಡ್ ಎ ಬೀಮ್ ಆಫ್ ವೈಟ್ ಲೈಟ್. ಇಲ್ಲಿ ನಾವು ಒಂದು ಸೋರ್ಸನ್ನು ಯೂಸ್ ಮಾಡ್ಕೊಂಡು ಸನ್ ಅಂತ ತಿಳ್ಕೊಳ್ರಿ. ಸನ್ ಇಲ್ಲಿದ್ದು ಅಂದರೆ ಬೀಮ್ ಆಫ್ ವೈಟ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ದಿ ಒನ್ ಆಫ್ ದ ಸೈಡ್ ಆಫ್ ದಿ ಪ್ರಿಸಮ್. ಇಲ್ಲಿ ಕೂಡ ರಿಫ್ರಾಕ್ಷನ್ ಆಗಲೇಬೇಕು, ಯಾಕಂದರೆ ಮೀಡಿಯಮ್ ಚೇಂಜ್ ಆಗುತ್ತೆ. ಆ್ಯಂಡ್ ಇಲ್ಲಿ ರಿಫ್ರಾಕ್ಷನ್ ಆಗಿ ಇನ್ನೊಂದು ಪ್ರಾಪರ್ಟಿ ಗೊತ್ತಾಗುತ್ತೆ ನಮಗೆ, ಡಿಸ್ಪರ್ಷನ್ ಆಗ್ತಾ ಹೋಗುತ್ತೆ. ಏನು ಡಿಸ್ಪರ್ಷನು? is white light is splitting into 7 colors, constituents colors. That colors we call as Vibgayar spectrum ಅಂತ ಹೇಳ್ತಾ ಹೋಗ್ತೀವಿ. Vibgayar. When a beam of light is passed through a glass prism, it is split off into a band of colors called spectrum. This is called as dispersion of white light. The spectrum of white has the colors violet, indigo, blue, green, yellow, orange and red. This is called as Vibgayar. This red light bends the least and violet bends the most. ಅಂದರೆ ಇಲ್ಲಿ ವೈಲೆಟ್ ಕಲರು ಜಾಸ್ತಿ ಬೆಂಡ್ ಆಗುತ್ತೆ, ರೆಡ್ ಕಲರು ಕಡಿಮೆ ಬೆಂಡ್ ಆಗುತ್ತೆ. ವೈಲೆಟ್ ಕಲರು ಲೋ ವೇವ್ ಲೆಂತ್ ಇರ್ತಕ್ಕಂಥ ಕಲರು, ರೆಡ್ಡು ಹೈ ವೇವ್ ಲೆಂತ್ ಇರ್ತಕ್ಕಂಥ ಕಲರ್. ಅಂದರೆ ವಾಟ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕೇಳಿದರೆ, ಎ ವೈಟ್ ಲೈಟ್ ಈಸ್ ಸ್ಪ್ಲಿಟ್ಟಿಂಗ್ ಇಂಟು 7 ಕಾನ್ಸ್ಟಿಟ್ಯೂಯೆಂಟ್ಸ್ ಕಲರ್ಸ್ ಈಸ್ ಕಾಲ್ಡ್ ಆಸ್ dispersion of light. When a white light is passed through the glass prism, it split into 7 spectrum of colors. That is called as Vibgayar. Violet, V ಅಂದರೆ violet, I ಅಂದರೆ indigo, B ಅಂದರೆ blue, G ಅಂದರೆ green, Y ಅಂದರೆ yellow, O ಅಂದರೆ orange, R ಅಂದರೆ red. ಇಲ್ಲಿ ರೆಡ್ಡು ಕಡಿಮೆ ಬೆಂಡ್ ಆಗ್ತಕ್ಕಂಥದ್ದು, ವೈಲೆಟು ಜಾಸ್ತಿ ಬೆಂಡ್ ಆಗ್ತಕ್ಕಂಥದ್ದು. ಮೋಸ್ಟ್ ಬೆಂಡಿಂಗ್ ಕಲರ್ ಈಸ್ ವೈಲೆಟ್ ಆ್ಯಂಡ್ ಲೀಸ್ಟ್ ಬೆಂಡಿಂಗ್ ಕಲರ್ ಈಸ್ ರೆಡ್, ಆ್ಯಂಡ್ least wavelength is wavelength color is violet, and most high wavelength color is red. Understand? This is called a spectrum of light. Spectrum means band of colors. ಕಲರ್ಗಳ ಒಂದು ಬ್ಯಾಂಡನ್ನು ನಾವು ಅಂತ ಕರಿತೀವಿ, ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಬೀಮ್ ಅಂದರೆ ವೈಟ್ ಲೈಟ್ಗಳು, 2 or more ray of light combined to form beam of light. Therefore a white light is splitting into 7 constituent colors. ಇದನ್ನೇ ನಾವು ನ್ಯಾಚುರಲ್ ಫಿನಾಮಿನಾನ್ ರೈನ್ಬೋದಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಇದನ್ನು ಲ್ಯಾಬ್ರೇಟರಿಲಿ ಆಗ್ತಕ್ಕಂಥದ್ದು ಐನ್ಸ್ಟೀನ್ ಏನು ಮಾಡ್ತಾನೆ, ಪ್ರಿಸಮನ್ನು ಯೂಸ್ ಮಾಡ್ಕೊಂಡು ಈ ರೀತಿ ಕಂಡುಹಿಡಿತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿರ್ಬೋದು, ಈ ರೀತಿ ಪ್ರಿಸಮ್ ನೋಡಿ, ಇಲ್ಲಿ 7 ಕಲರ್ಸ್ ಯಾವ ರೀತಿ ಕಾಣ್ತಾ ಹೋಗುತ್ತೆ. ವೈಟ್ ಲೈಟ್ ಈಸ್ ಸ್ಪ್ಲಿಟ್ಟಿಂಗ್ ಇಂಟು 7 ಕಾನ್ಸ್ಟಿಟ್ಯೂಯೆಂಟ್ಸ್ ಕಲರ್ಸ್ ವೆನ್ ಪಾಸಸ್ ಥ್ರೂ ಗ್ಲಾಸ್ ಪ್ರಿಸಮ್. ದ 7 ಕಲರ್ಸ್ ಆರ್ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಕೆಳಗಿನಿಂದ ಹೋಗಬೇಕು, ವಿಬ್ಗಯಾರ್. Understand? This is an observed phenomenon, dispersion of light in laboratory. Understand? Recombination of the spectrum of white light produces white light. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾವು ಒಂದು ಪ್ರಿಸಮನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಇಲ್ಲಿ 7 ಕಲರ್ಸ್ ಆಗಿ ಡಿವೈಡ್ ಆಗುತ್ತೆ ಅನ್ನೋದು ನೋಡಿದ್ವಿ. ಅದೇ ರೀತಿ ಆ ಒಂದು ಪ್ರಿಸಮ್ ಮುಂದ್ಗಡೆ ಇನ್ನೊಂದು ಪ್ರಿಸಮನ್ನು ನಾವು ಉಲ್ಟಾ ಇಟ್ಟಾಗ ಏನಾಗುತ್ತೆ ಅನ್ನೋದು ಅಬ್ಸರ್ವ್ ಮಾಡ್ತಾ ಹೋಗೋಣ.
ನೀವು ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಿಸಮನ್ನು ಇಟ್ಟಿದ್ದೀರಾ, ವೈಟ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ದಿ ಪ್ರಿಸಮ್ ಆ್ಯಂಡ್ ಈಸ್ ಸ್ಪ್ಲಿಟ್ಟಿಂಗ್ ಇಂಟು 7 ಕಾನ್ಸ್ಟೆಂಟ್ಸ್ ಕಲರ್ಸ್. ವೈಲೆಟಿಂದ ರೆಡ್ವರೆಗೆ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ, 7 ಕಲರ್ಸ್ ಕಾನ್ಸ್ಟೆಂಟ್ಸ್ ಆಗ್ತಾ ಹೋಗುತ್ತೆ. ಆ 7 ಕಲರ್ಸ್ದು ಕೂಡ ನೆಕ್ಸ್ಟ್ ಇನ್ನೊಂದು ಪ್ರಿಸಮ್ ಮೇಲೆ ಇನ್ಸಿಡೆಂಟ್ ಆಗೋಂಗೆ ಮಾಡಿದರೆ ಪ್ರಿಸಮ್ ಏನಾಗುತ್ತೆ, ತಲೆ ಕೆಳಗಾಗಿರ್ತದೆ, ಉಲ್ಟಾಗಿರ್ತದೆ. ಪ್ರಿಸಮ್ ಮೇಲೆ ಇನ್ಸಿಡೆಂಟ್ ಆದಾಗಂತೆ 7 ಕಲರ್ಸ್ ಈಸ್ ಕಂಬೈನ್ ಟು ಗೆಟ್ ವೈಟ್ ಲೈಟ್. ಇದನ್ನು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದಾರಪ್ಪ ಅಂದರೆ ಸರ್ ಐಸಾಕ್ ನ್ಯೂಟನ್. ಅವ್ರು ಏನು ಮಾಡಿದರು, 2 ಪ್ರಿಸಮ್ ತಗೊಂಡ್ರು. ಒಂದು ಪ್ರಿಸಮನ್ನು ನೇರವಾಗಿಟ್ಟು ಇನ್ನೊಂದು ಪ್ರಿಸಮನ್ನು ತಲೆ ಕೆಳಗಾಗಿಟ್ಟರು. ಇಲ್ಲೇನಾಗುತ್ತೆ, ಫಾರ್ ಎಕ್ಸಾಂಪಲ್ ನಮ್ಗೆ ಗೊತ್ತಿರುವ ಹಾಗೆ ವೈಟ್ ಲೈಟ್ ಇಸ್ ಸ್ಪ್ಲಿಟ್ಟಿಂಗ್ ಇಂಟು 7 ಕಲರ್ಸ್. ಹಾಗೆ ಇಲ್ಲಿ 7 ಕಲರ್ಸ್ ಇನ್ಸಿಡೆಂಟ್ ಆಗ್ತಾ ಹೋಗುತ್ತೆ. 7 ಕಲರ್ಸ್ ಇನ್ಸಿಡೆಂಟ್ ಆಗಿ ಏನಾಗುತ್ತೆ, ಮತ್ತೆಲ್ಲವೂ ಕೂಡ ಕಂಬೈನ್ ಆಗಿ ವೈಟ್ ಲೈಟ್ ಆಗಿ ವಾಪಸ್ ಬರ್ತಕ್ಕಂಥದ್ದು. ದಿಸ್ ಈಸ್ ರೀಕಾಂಬಿನೇಷನ್ ಆಫ್ ದ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್ ಪ್ರೊಡ್ಯೂಸಸ್ ವೈಟ್ ಲೈಟ್ ಅಂತೇಳಿ ಕರಿತಾ ಹೋಗ್ತೀವಿ. ವೆನ್ ಎ ಬೀಮ್ ಆಫ್ ವೈಟ್ ಲೈಟ್ ಈಸ್ ಪಾಸಸ್ ಥ್ರೂ ಎ glass prism, it is split off into its component colors. Component colors means 7 constant colors. Vibgyer ಅಂತ ಗೊತ್ತಿದೆ ನಿಮಗೆ. When these colors are allowed to fall on an inverted glass prism, inverted glass ಅಂದರೆ ತಲೆ ಕೆಳಗೆ ಉಲ್ಟಾ ಇನ್ವರ್ಟೆಡ್ ಗ್ಲಾಸ್ ಪ್ರಿಸಮ್ ಮೇಲೆ ಬೀಳೋ ಹಾಗೆ ನಾವು ಅರೇಂಜ್ ಮಾಡಿದರೆ ಇಟ್ ರೀಕಂಬೈನ್ಸ್, ಏನಾಗುತ್ತೆ, ಆ 7 ಕಲರ್ಸು ಕಂಬೈನ್ ಆಗಿ ಟು ಪ್ರೊಡ್ಯೂಸ್ ವೈಟ್ ಲೈಟ್ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ದಿಸ್ ಈಸ್ ಎಕ್ಸ್ಪೆರಿಮೆಂಟ್ ಈಸ್ ಅಬ್ಸರ್ವ್ಡ್ ಬೈ ಯೂಸಿಂಗ್ Sir Isaac Newton. Observed by Sir Isaac Newton. This is rainbow formation. ನೋಡಿರ್ಬೋದು ನೀವು, ಬಿಸಿಲು ವೇಳೆ ಮಳೆ ಬರ್ತಾ ಇರಬೇಕಾದ್ರೆ, ಬಿಸಿಲು ಮಳೆ ಅಂತ ನೋಡಿರ್ತೀರಲ್ಲ, ಆ ಬಿಸಿಲು ಮಳೆ ಬರಬೇಕಾದ್ರೆ ಏನಾಗುತ್ತೆ, ರೈನ್ಬೋನಿನ ಅಬ್ಸರ್ವ್ ಮಾಡ್ತಾ ಹೋಗಿರ್ತೀರ. ಅಂದರೆ ನ್ಯಾಚುರಲ್ ಫಿನಾಮಿನಾನ್, ಡಿಸ್ಪರ್ಷನ್ ಆಫ್ ಲೈಟಲ್ಲಿ ನ್ಯಾಚುರಲ್ ಫಿನಾಮಿನಾನ್ ಅದು. ಎ ರೈನ್ಬೋ ಈಸ್ ಎ ನ್ಯಾಚುರಲ್ ಸ್ಪೆಕ್ಟ್ರಮ್ ಅಪಿಯರಿಂಗ್ ಇನ್ ದ ಸ್ಕೈ ಆಫ್ಟರ್ ಎ ರೈನ್ ಶವರ್. ಅಂದರೆ ಬಿಸಿಲು ಮಳೆ ಬಂದಾದಮೇಲೆ ನಿಮಗೆ ನೋಡ್ತಾ ಇರ್ಬೋದು, ಸಂಜೆ ವೇಳೆ ಬಿಸಿಲಿಗೆ ಮಳೆ ಬರ್ತಾ ಇದ್ರೆ ನಿಮಗೆ ಕಾಮನಬಿಲ್ಲು ಮೂಡಿರುತ್ತೆ. ಕಾಮನಬಿಲ್ಲು ಮೂಡೋ ಕಾರಣ ಏನಪ್ಪ ಅಂದರೆ, ಇಟ್ ಈಸ್ ಕಾಸ್ಡ್ ಬೈ ದ ಡಿಸ್ಪರ್ಷನ್ ಆಫ್ ಸನ್ಲೈಟ್ ಬೈ ವಾಟರ್ ಡ್ರಾಪ್ಲೆಟ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ದ ವಾಟರ್ ಡ್ರಾಪ್ಲೆಟ್ ಆಕ್ಟ್ಸ್ ಲೈಕ್ ಎ ಸ್ಮಾಲ್ ಪ್ರಿಸಮ್ಸ್. ದ ರಿಫ್ರಾಕ್ಟ್ ಆ್ಯಂಡ್ ಡಿಸ್ಪರ್ಸ್ ಆಫ್ ದಿ ಸನ್ಲೈಟ್ then reflect into internally and finally refract it again when it comes out the raindrops. Due to the dispersion of sunlight and internal reflection by the water droplets, we see the rainbow colors. ನೋಡಿ, ಫಾರ್ ಎಕ್ಸಾಂಪಲ್ ಅಲ್ಲಿ ಯಾವ ಪ್ರಿಸಮ್ ಇಲ್ಲ ಏನಿಲ್ಲ, ಹೆಂಗೆ 7 ಕಲರ್ಸ್ ಕ್ಲಿಯರ್ ಆಗುತ್ತೆ ಸರ್ ಅಂತ ಹೇಳಿದ್ರೆ, ನಾವು ನೋಡಿರ್ಬೋದು ಬಿಸಿಲಿನ ಬೆಳಕಿನ ಕಿರಣಗಳಿರ್ತವೆ. ಬಿಸಿಲು ವೇಳೆ ಮಳೆ ಬರಬೇಕಾದ್ರೆ ಬೆಳಕಿನ ಕಿರಣಗಳು ಇರುತ್ತೆ, ಜೊತೆಗೆ ಮಳೆನೂ ಕೂಡ ಬರ್ತಾ ಇರ್ತದೆ, ತುಂತುರು ಮಳೆ. ಬಿಸಿಲೂ ಇರಬೇಕು, ಮಳೆನೂ ಬರ್ತಾ ಇರಬೇಕು. ಮಳೆ ಬರಬೇಕಾದ್ರೆ ಮಳೆ ಹನಿ ಇರುತ್ತಲ್ಲ, ಆ ಹನಿಗಳು ಏನಾಗ್ತಿರ್ತವೆ, ಪ್ರಿಸಮ್ ರೀತಿ ವರ್ತನೆ ಮಾಡ್ತಾ ಇರುತ್ತೆ, ಪ್ರಿಸಮ್ ಥರ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ನೋಡಿ, ಈ ರೀತಿ ಮಳೆ ಹನಿ ರೈನ್ ಡ್ರಾಪ್ ಇದೆಯಪ್ಪ, ಇದು ಪ್ರಿಸಮ್ ಅಂತೇಳಿ ಕರಿತಾ ಹೋಗ್ತೀವಿ. ಈಗ ಪ್ರಿಸಮ್ ಇದ್ದಂಗೆ ಇದು ಸೂರ್ಯನ ಬೆಳಕಿನ ಕಿರಣ ಈ ರೈನ್ ಡ್ರಾಪ್ ಮೇಲೆ ಬಿದ್ದಾಗ ಏನಾಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ. ರಿಫ್ರಾಕ್ಷನ್ ಆಗಿ 7 ಕಲರ್ಸ್ ಆಗಿ ಡಿಸ್ಪರ್ಷನ್ ಆಗುತ್ತೆ. ಮತ್ತು ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ಮತ್ತೇನಾಗುತ್ತೆ, ಅದು ಮತ್ತೆ ಕಲರ್ಸ್ ರಿಫ್ಲೆಕ್ಷನ್ ಆಗಿ ಮತ್ತೆ ರಿಫ್ಲೆಕ್ಟ್ ಆಗಿ ಏನಾಗುತ್ತೆ, 7 ಕಲರ್ಸ್ ಆಗಿ ಇದು ಬ್ಯಾಂಡ್ ಆಫ್ ಕಲರ್ಸ್ ಆಗಿ ನಮಗೆ ಕಾಣ್ತಾ ಹೋಗುತ್ತೆ. ರೈನ್ಬೋ ಯಾವ ರೀತಿ ನೋಡ್ತಾ ಹೋಗ್ತಾರೆ, ಗ್ಲಾಸ್ ಪ್ರಿಸಮಲ್ಲಿ ಹೆಂಗೆ 7 ಕಲರ್ಸ್ ಆಗಿ ಡಿವೈಡ್ ಆಗುತ್ತೋ ಹಂಗೆ ಇಲ್ಲೂ ಕೂಡ ಡಿವೈಡ್ ಆಗುತ್ತೆ. ಬಟ್ ಇಲ್ಲಿ ಗ್ಲಾಸ್ ಪ್ರಿಸಮ್ ಇರಲ್ಲ, ಏನಿರುತ್ತೆ ಹಾಗಾದರೆ ರೈನ್ ಡ್ರಾಪ್ ಇರುತ್ತೆ. ಆ ರೈನ್ ಡ್ರಾಪೇ ಗ್ಲಾಸ್ ಪ್ರಿಸಮ್ ಥರ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಆವಾಗ ನಮಗೆ ಈ ರೀತಿಯ ಕಾಮನಬಿಲ್ಲು ಮೂಡ್ತಾ ಹೋಗುತ್ತೆ. ನೋಡಿದಿರಲ್ಲ, ಹಾಗಾದರೆ ಈ ರೀತಿ ಕಾಮನಬಿಲ್ಲು ನ್ಯಾಚುರಲ್ ಫಿನಾಮಿನನ್ ಇದು. ರೈನ್ಬೋ ಇಸ್ ದ ನ್ಯಾಚುರಲ್ ಫಿನಾಮಿನನ್ ಆಫ್ ಡಿಸ್ಪರ್ಷನ್ ಆಫ್ ಲೈಟ್. ಎ ವೈಟ್ ಲೈಟ್ ಇಸ್ ಸ್ಪ್ಲಿಟಿಂಗ್ ಇಂಟು 7 ಕಾನ್ಸ್ಟಿಟ್ಯೂಯೆಂಟ್ಸ್ ಕಲರ್ಸ್ ಬೈ ದ ರೈನ್ ಡ್ರಾಪ್ಲೆಟ್ ಆಫ್ಟರ್ ದ ರೈನ್ ಶವರ್. ಅರ್ಥ ಆಯ್ತು ಹೇಳಿದ್ದು. ರೈನ್ ಶವರ್ ಮಳೆ ಬಂದು ಅಥವಾ ತುಂತುರು ಮಳೆ ಬರಬೇಕಾದ್ರೆ, ಬಿಸಿಲು ಮಳೆ ಬರಬೇಕಾದ್ರೆ ನಾವು ರೈನ್ಬೋ ನೋಡ್ತಾ ಹೋಗ್ತೀವಿ. ಅಲ್ಲಿ ಯಾವುದು ಪ್ರಿಸಮ್ ಆಗಿ ವರ್ಕ್ ಮಾಡುತ್ತೆ ಅಂದರೆ ಡ್ರಾಪ್ಲೆಟ್ ಪ್ರಿಸಮ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತು ಹೇಳಿದ್ದು. ಇದಿಷ್ಟು ರೈನ್ಬೋ ಫಾರ್ಮೇಷನ್, ಇದಿಷ್ಟು ಡಿಸ್ಪರ್ಷನ್ ಆಫ್ ಲೈಟ್. ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಂಥ ವಿಷಯಗಳನ್ನು ಕಲಿತಾ ಹೋಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.